ಬೈಕ್ ಟ್ಯಾಕ್ಸಿ ಎಲ್ಲ ಓಪನ್ ಮಾಡಿ ಇವಾಗ ಬೈಕ್ ಟ್ಯಾಕ್ಸಿ ಎಲ್ಲ ಜಾಸ್ತಿ ಆಗಿದೆಯಲ್ಲ, ಕಾರಣಕ್ಕಾಗಿ ಏನಾಗ್ಬಿಟ್ಟಿದೆ, ಆಟೋಗಳೆಲ್ಲ ರೋಡಲ್ಲೆಲ್ಲ ನಿಂತ್ಕೊತಾ ಇದೆ. ಅದಕ್ಕೆ ಏನಾದರೂ ಸರ್ಕಾರದವರು ಪರಿಹಾರ ಕೊಟ್ಟಿಲ್ಲ. ಮೊದಲನೇ ಮಾತು ಪರಿಹಾರ ಕೊಡಬೇಕಾಗಿತ್ತು. ಬೇರೆ ಬೇರೆ ರಾಜ್ಯ ಎಲ್ಲ ಕಂಪೇರ್ ಮಾಡಿದರೆ ಬೇರೆ ರಾಜ್ಯ ಎಲ್ಲ ಕೊಟ್ಟಿದ್ದಾರೆ, ನಮ್ಮ ರಾಜ್ಯದಲ್ಲಿ ಯಾವುದೂ ಕೊಟ್ಟಿಲ್ಲ. ಇನ್ನೊಂದು ರೋಡಲ್ಲೆಲ್ಲ ನಿಂತ್ಕೊತಾ ಇದೆ ಅಂದರೆ ಅವ್ರ ಮನೆಗೆ ತುಂಬ ಸಮಸ್ಯೆ ಆಗ್ತಾಯಿದೆ ಅಂತ ನನಗೆ ಅನಿಸುತ್ತೆ. ಏನಂದರೆ ಒಂದು ದಿನಕ್ಕೆ 1,000 ದುಡಿತಾ ಇಲ್ಲ ಅಂದರೆ ನಾವು ಕಂತು ಹೆಂಗೆ ಕಟ್ಟೋದು, ಲೋನ್ ಹೆಂಗೆ ಕಟ್ಟೋದು, EMI ಕಟ್ಟಬೇಕಾದ್ರೆ ತುಂಬ ಕಷ್ಟ ಆಗಿದೆ. ಏನಪ್ಪ ಅಂದರೆ ಕಸ್ಟಮರ್ ಕೂಡ ಸಿಗ್ತಾ ಇಲ್ಲ. ಎಲ್ಲ ಆ ಕಡೆ ಬೇರೆ ಹೊರ ರಾಜ್ಯಗಳೆಲ್ಲ ಜನಸಂಖ್ಯೆ ಇವಾಗ ಬೆಂಗಳೂರಿಗೆ ಬರೋದೇ ತುಂಬ ಕಡಿಮೆ ಆಗಿಬಿಟ್ಟಿದೆ. ಆ ಕಾರಣಕ್ಕಿನ ಗಾಡಿ ನಿಂತ್ಕೊತಾ ಇದೆ, ನಮಗೆ ಗೊತ್ತಾಗ್ತಾ ಇಲ್ಲ. ಬಟ್ ಬೈಕ್ ಟ್ಯಾಕ್ಸಿ ಸರ್ಕಾರ ಕಡೆಯಿಂದ ಸ್ವಲ್ಪ ಬಂದ್ ಮಾಡಬೇಕಂತ ನನ್ನ ಅಭಿಪ್ರಾಯ ಇದೆ ನೋಡಿ ಸರ್. ಬೈಕ್ ಟ್ಯಾಕ್ಸಿ ಆಲ್ರೆಡಿ ಬಂದಾಗಿದೆ. ಎಲ್ಲಿ ಸರ್ ಬಂದಾಗಿಲ್ಲ ಸರ್, ಬಂದಾಗಿಲ್ಲ ಸರ್. ಸರ್ ನೀವು ಹೇಳ್ಬೇಡಿ, ಅದೆಲ್ಲ ಬಂದಾಗಿಲ್ಲ. ಅದು ಬಂದಾಗಿದ್ರೆ ನಮಗೆ ಇಷ್ಟು ಸಮಸ್ಯೆ ಬರ್ತಿರ್ಲಿಲ್ಲ ಸರ್. ಇವಾಗ ನೋಡಿ ಇಲ್ಲಿ ರೋಡಲ್ಲಿ ನೋಡ್ಕೊಂಡು ಹೋಗಿ ಸುಮಾರು ಗಾಡಿಗಳು ನಿಂತ್ಕೊಂಡಿದೆ. ಈಗ ಮನೇನು ಕೇಸು ಕೋರ್ಟ್ ಮುಂದೂಡಿದೆ, ಓಡಿದೆ ಅಂತ ಸುಮ್ಮನೆ ಅಲ್ಲಿ ವೈರಲ್ ಆಗಿದ್ದು ನಾವು ನೋಡ್ತಾ ಇದ್ದೀವಿ ಹೊರತು ವಿನಃ ಇದೇನು ಬಂದಾಗಿಲ್ಲ ಸರ್. ಬಂದಾಗಿದ್ರೆ ಇಷ್ಟು ಸಮಸ್ಯೆ ಆಗ್ತಿರಲಿಲ್ಲ. ತುಂಬ ಸಮಸ್ಯೆ ಆಗ್ತಾಯಿದೆ ಸರ್. ದಿನನಿತ್ಯ ಬಳಸೋ ತರಕಾರಿ ಆಗಲಿ, ಇನ್ನೊಂದು ಏನೋ ಅಕ್ಕಿ ಆಗಲಿ, ಪ್ರತಿಯೊಂದು ಬಳಸಬೇಕಾದ್ರೂ ರೇಟ್ ಜಾಸ್ತಿ ಆಗಿದೆ. ಇನ್ನೊಂದು ಏನಪ್ಪ ಅಂದರೆ ಮೆಟ್ರೋ ಎಲ್ಲ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಅದು ರೇಟ್ ಜಾಸ್ತಿ ಆಗೋದಕ್ಕೂ ನಮಗೆ ತೊಂದರೆ ಇಲ್ಲ. ಬಟ್ ನಮಗೆ ಇವಾಗ ಸಮಸ್ಯೆ ಆಗಿದ್ದೇನೆಂದರೆ ಕಸ್ಟಮರ್ ಸಿಗ್ತಾ ಇಲ್ಲ. ಕಾರಣ ಬೈಕ್ ಟ್ಯಾಕ್ಸಿನೇ ಓಪನ್ ಆಗಿದೆಯಲ್ಲ, ಅದೇ ಕಾರಣಕ್ಕೆ ನಮಗೆ ಯಾವುದು ಕೆಲಸ ಸಿಗ್ತಾ ಇಲ್ಲ ಸರ್. ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೀವಿ ನೋಡಿ. ಇನ್ನೊಂದು, ಈಗ ಬೈಕ್ ಟ್ಯಾಕ್ಸಿ ಅಕಸ್ಮಾತ್ ಹೈಕೋರ್ಟಲ್ಲಿ ಪರ್ಮಿಷನ್ ಕೊಟ್ಟರೆ ನಿಮ್ಮ ಅಭಿಪ್ರಾಯ ಏನಿರುತ್ತೆ? ಬೈಕ್ ಟ್ಯಾಕ್ಸಿ ಕೊಟ್ಟರೆ ಒಳ್ಳೆಯದು ಸರ್, ಆದರೆ ಕೊಡ್ತಾ ಇಲ್ವಲ್ಲ. ಬೈಕ್ ಓಡಿಸೋಕ್ಕೆ ಪರ್ಮಿಷನ್ ಕೊಟ್ಟರೆ ಒಳ್ಳೇದಾ ನಿಮಗೆ? ಇಲ್ಲ ಸರ್, ನಮಗೇನು ಒಳ್ಳೇದು ಮುಂದೂಡ್ತಿರೋದು. ನೆಕ್ಸ್ಟ್ ವೀಕಲ್ಲಿ ಮತ್ತೆ ಫೈನಲ್ ಇದೆ, ಜಡ್ಜ್ಮೆಂಟ್ ಇದೆ. ಒಂದು ವೇಳೆ ಎಲ್ಲರೂ ಇಷ್ಟು ಬೈಕ್ಗಳು ಓಡ್ಬೋದು ಅಂತ ಪರ್ಮಿಷನ್ ಕೊಟ್ಟರೆ ಆಟೋ ಸಂಘಟನೆಗಾಗಲಿ ನೀವಾಗಲಿ ಏನಾದ್ರು ಯಾವ ರೀತಿ ಹೋರಾಟ ಇರುತ್ತೆ ನಿಮ್ಮದು? ನಾವು ಹೋರಾಟ ಮಾಡೋವಂಥದ್ದು ಏನೂ ಇಲ್ಲ ಸರ್. ನಮಗೆ ಅವರು ಬೈಕ್ ಟ್ಯಾಕ್ಸಿ ಬಂದ್ ಮಾಡಿದ್ರೆ ನಮಗೆ ಹೋರಾಟ ಮಾಡೋ ಜರುರತೆ ಇಲ್ಲ. ನಮಗೆ ಅವರು ಮಾಡಿರೋ ಕಾರಣಕ್ಕೆ ನಮ್ಮ ರೋಡಲ್ಲೆಲ್ಲ ನಿಂತ್ಕೊಳ್ಳೋಂಗಾಗಿದೆ. ಈಗ ಅವರು ಹೇಳ್ತಾರೆ ನಮ್ಮ ಹೊಟ್ಟೆ ಮೇಲೆ ಹೊಡಿತಾರೆ, ನಾವೇನಾದ್ರು ದುಡ್ಕೊಂತ ಇದ್ದು. ಸರ್ ಅವರು ಹೊಟ್ಟೆಪಾಡು ಮೇಲೆ ಅಂದರೆ ವೈಟ್ ಬೋರ್ಡ್ ಮಾಡ್ಕೊಂಡು ಹೊಡಿಯೋದಕ್ಕೆ ಮುಂಚೆ ಎಲ್ಲೋ ಬೋರ್ಡ್ ಮಾಡ್ಕೊಂಡು ಬರಲಿ ಸರ್. ಈಗ ಅದಕ್ಕೆ ಕೋರ್ಟಿಗೆ ಹೋಗಿರೋದು. ಅದೇ ಪರ್ಮಿಷನ್ ಕೊಡ್ತೀನಿ ಅಂತ ಹೇಳ್ತಾರೆ. ಈಗ ಎಷ್ಟು ಗಾಡಿ ಕೊಡ್ತೀನಿ ಅಂತ ಗೊತ್ತಿಲ್ಲ, ಬಟ್ ಯಾವ ಥರ ಪರ್ಮಿಷನ್ ಸರ್ ಇವಾಗ ವೈಟ್ ಬೋರ್ಡ್ ಆಲ್ರೆಡಿ ಹೊಡಿತಾ ಇದ್ದಾರಲ್ಲ, ಅದನ್ನು ಬಂದ್ ಮಾಡಿ ಕೇಳಿ. ಸರ್ಕಾರ ಮೊದಲು ಬಂದ್ ಮಾಡಿ ಕೇಳಿ, ಇಲ್ಲಾಂದರೆ ಯಾವುದೋ ಪರಿಹಾರ ಘೋಷಣೆ ಮಾಡಿ ಕೇಳಿ. ಇದೇನು ಸರ್ಕಾರ ಏನು ಮಾಡ್ತಾ ಇದೆ ಕೆಲಸ? ಸರ್ಕಾರ ಸುಮ್ಮನೆ ಕೂತ್ಕೊಂಡಿದೆ. ಇದು ನಮಗೆ ದಿನನಿತ್ಯಲೇ ತೊಂದರೆ ಆಗ್ತಾಯಿದೆ. ಆ ತೊಂದರೆ ಕೇಳೋರು ಯಾರೂ ಇಲ್ಲಲ್ಲ. ರೋಡಲ್ಲೆಲ್ಲ ಗುಂಡಿ ಬಿದ್ದಿದೆ. ಅದೆಲ್ಲ ಬಿಟ್ಬಿಟ್ಟು ಯಾವುದ್ಯಾವುದೋ ಘೋಷಣೆ ಮಾಡ್ಕೊಂಡು ಕೂತ್ಕೊಂಡವ್ರೆ. ಏನು ಮಾಡ್ತಾಯಿದ್ದಾರೆ ಸರ್ಕಾರ? ಇಲ್ಲಿ ನೋಡಿ ಎಷ್ಟು ಸಮಸ್ಯೆ ಆಗ್ತಾಯಿದೆ ನೋಡಿ. ಅಲ್ಲಿ ಗಾಡಿ ನಿಂತ್ಕೊಳ್ಳಿ, ಇಲ್ಲಿ ನಿಂತ್ಕೊಂಡಿದೆ, ಅಲ್ಲಿ ನಿಂತ್ಕೊಳ್ಳಿ, ರೋಡೆಲ್ಲ ನಿಂತ್ಕೊಂಡಿದೆ. ನಮಗೆ ಸಮಸ್ಯೆ ಎಷ್ಟು ಆಗ್ತಾಯಿದೆ ಗೊತ್ತಾ? ಅದಕ್ಕೆ ಕೇಳೋರು ಯಾರು ಇದ್ದಾರೆ? ಬರೀ ಹೇಳೋದೇ ಆಯ್ತು, ಅಲ್ಲಿ ಹೇಳೋದೇ ಆಯ್ತು. ಏನು ಹೇಳ್ತಾ ಇದ್ದಾರೆ? ಸುಮ್ಮ ಪ್ರಚಾರಕ್ಕೆ ಬರ್ತಾರೆ, ಓಟ್ ಹಾಕ್ಸ್ಕೊತಾರೆ, ತೊಗೊತಾರೆ. ಅವ್ರ ಮನೇಲಿ ಅವ್ರು ಕೂತ್ಕೋತಾರೆ, ಇವ್ರ ಮನೇಲಿ ಇವ್ರು ಕೂತ್ಕೋತಾರೆ. ನಮಗೆ ಪರಿಹಾರ ಮಾಡೋರು ಯಾರು? ನಿಮ್ಮ ಪ್ರಕಾರ ಬೈಕ್ ಟ್ಯಾಕ್ಸಿ ಬೇಡವೇ ಬೇಡ ಸರ್. ನಮಗೆ ಬೇಕಾಗಿಲ್ಲ, ನಮಗೆ ಅವಶ್ಯಕತೆ ಇಲ್ಲ. ಅವ್ರಿಗೆ ಅವಶ್ಯಕತೆ ಇದ್ದರೆ ಎಲ್ಲ ಬೋರ್ಡ್ ಮಾಡಿಸ್ಕೊಂಡು ಬಂದು ಹೊಡೀಲಿ. ರೋಡೆಲ್ಲ ಕಸ್ಟಮರ್ ಹೋಗಿರೋ ಅದೇ ಮ್ಯಾಟ್ರಿಗೆ ಎಲ್ಲೋ ಮಾಡಿ ಬಿಡ್ತಾರೆ ಅಂತ. ಈಗ ಎಲ್ಲ ಗಾಡಿಲೇ ಬಿಡ್ತಿರೋದು ಬೈಕ್ ಟ್ಯಾಕ್ಸಿನ. ಈಗ ಇಲ್ಲ ಸರ್, ಬಿಡ್ತಾ ಇಲ್ಲ ಸರ್. ಇಲ್ಲ ನೆಕ್ಸ್ಟ್ ಬರೋ ಗಂಟೆ ಇವಾಗ ಏನಕ್ಕೆ ಬಿಟ್ಟಿದ್ದಾರೆ ರೋಡಲ್ಲಿ? ಇವಾಗ ಏನಕ್ಕೆ ಬಿಟ್ಟಿದ್ದಾರೆ ಸರ್? ಇವಾಗ ಬಿಟ್ಟಿದ್ದಾರಲ್ಲ, ಆಲ್ರೆಡಿ ಬಿಟ್ಟಿದ್ದಾರಲ್ಲ. ಡೈಲಿ ನೋಡ್ತೀವಿ ಅಲ್ಲ. ನಮಗೆ ಸಮಸ್ಯೆ ಆಗಿರೋದು ಅದರಿಂದ, ನಿಂತ್ಕೊಂಡಿರೋದು ಗಾಡಿ ಅದರಿಂದ ತುಂಬ ಸಮಸ್ಯೆ ಆಗಿದೆ.